ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಚಾಮರಾಜನಗರದಲ್ಲಿ ನಾವು ಇದ್ದಾಗ ಒಬ್ಬರು ಸೈಕಲ್ ಮೇಲೆ ಬರ್ತಾ ಇದ್ರು, ಅವ್ರು ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ನನ್ನ ಹೆಸರು ರಾಜಶೇಖರ್ ಅಂತೇಳಿ. ಚಾಮರಾಜನಗರದಲ್ಲಿ ನಾವು ಸಂಚಾರಿ ಅರ್ಜಿ ಬರಹಗಾರರು. ಎಲ್ಲ DC ಆಫೀಸು, ತಾಲೂಕ್ ಆಫೀಸು, ಎಲ್ಲೇ ಯಾವ ಕಚೇರಿಗಳಲ್ಲಿ ಆಫೀಸ್ ಕೆಲಸಗಳು ಇರ್ತವೆ ಅಲ್ಲೆಲ್ಲ ತಿರುಗಾಟ್ಕೊಂಡು ನಮ್ಮ ಇವ್ರುಗಳಿಗೆ, ರೈತಾಪಿ ಜನಗಳಿಗೆ, ಸಾಮಾನ್ಯ ಜನಗಳಿಗೆಲ್ಲ ಅರ್ಜಿ ಬರ್ಕೊಡುವಂಥದ್ದು. ಜಮೀನು, ಮನೆ, ಇಲಾಖೆಗೆ ಸಂಬಂಧಪಟ್ಟಂಗೆ ಅರ್ಜಿ ಬರ್ಕೊಡುವಂಥದ್ದು. ಅದೇ ಈಗ ತಹಸೀಲ್ ಆಫೀಸ್ ಆಗಲಿ, DC ಆಫೀಸ್ ಆಗಲಿ, ಹೊರಗಡೆ ಕೆಲವೊಬ್ರು ಬೇರೆ ಬೇರೆ ಕೆಲಸಗಳನ್ನ, ತೋಟಗಾರಿಕೆ ಆಗಿರ್ಬೋದು ಅಥವಾ ರಿಜಿಸ್ಟರ್ ಆಫೀಸ್ ಹೊರಗಡೆ ಇರ್ತಾರಲ್ಲ, ಆ ರೀತಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಈ ತರ ಕೆಲಸ ಮಾಡ್ತಾ ಇರೋದು? ಸರ್, ನಾನು ಮೂಲತಃ ಒಬ್ಬ ವ್ಯಾಪಾರಸ್ಥ ಸರ್. ವ್ಯಾಪಾರ ನಮಗೆ ನಷ್ಟವಾಗಿ ಅನಿರೀಕ್ಷಿತವಾಗಿ ಈ ಫೀಲ್ಡಿಗೆ ಬಂದಿದ್ದು. ನೋಡಿ, ನಾವು ನೋಡ್ತಿರ್ತೀವಿ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಪ್ಲಸ್ ಜ್ಞಾನ ಜಾಸ್ತಿ ಇರುತ್ತೆ ನಿಮ್ಮಂತವ್ರ ಕಡೆ. ಹೌದು, ಎಲ್ಲಿ ಗೊತ್ತಾಗದೇ ಇರುವಂತ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ಮತ್ತೆ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ವೇಗವಾಗಿ ಆ ಕೆಲಸಗಳನ್ನು ಮಾಡ್ತೀರಿ ನೀವು. ನಾನು ಈ ಫೀಲ್ಡಿಗೆ ಬಂದು ಸುಮಾರು ಒಂದು 13 ವರ್ಷ ಆಯ್ತು ಸರ್. ನಾನು ಮೂಲತಃ ಒಬ್ಬ ವ್ಯಾಪಾರಸ್ಥ. ವ್ಯಾಪಾರ ಮಾಡ್ತಿದ್ರಿ? ಅಯ್ಯೋ ಸರ್, ಬೇಡದು ಇರ್ಲಿ. ಏನಂದ್ರೆ ಸುಮ್ಮನೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ನಾನು ಪೇಂಟ್ಸ್ ವ್ಯಾಪಾರ, ಹಾರ್ಡ್ವೇರ್ಸ್ ವ್ಯಾಪಾರ ಮಾಡ್ತಾ ಇದ್ದೆ. ಸೈಕಲ್ ಸ್ಟೋರ್ ಇಟ್ಕೊಂಡಿದ್ದೆ, ಆಯ್ತಾ. ಹಣಕಾಸಿನ ಮುಗ್ಗಟ್ಟಿಂದ ಸ್ವಲ್ಪ ನಷ್ಟ ಆಯಿತು. ಈಗ ನನಗನ್ಸಿದ ಮಟ್ಟಿಗೆ ಆ ವ್ಯಾಪಾರಗಳನ್ನು ಮಾಡ್ತಿದ್ರಿ, ನಿಮಗೆ ಗೊತ್ತಿತ್ತು, ಮಾಡ್ತಿದ್ರಿ. ಈಗ ಅದಕ್ಕಿಂತ ಇದು ವಾಸಿ ಅಂತ ನಮಗನ್ಸುತ್ತಲ್ಲ? ಇದು ಸರ್, ನನಗಿದು ಮೂಲತಃ ನಾನು ಅದಕ್ಕಿಂತ ಬಿಸ್ನೆಸ್ಗಿಂತ ಮೂಲತಃ ಹೋದ್ರೆ ನಾನು ಒಬ್ಬ ರಿಟೈರ್ಡ್ ಪತ್ರಕರ್ತ. ನೋಡಿ, ನಿಮ್ಮಲ್ಲಿ ವಿಷಯಗಳು ಗೊತ್ತಾಗ್ತಾ ಇದೆ ನಮಗೆ. ಈಗ ನಾನು ಸುಮಾರು 87, 88, 89, 90, 96ನೇ ಇಸ್ವಿ ಕಂಟುವೆ ನಾನು ಪತ್ರಿಕಾ ವಿತರಣೆ ಮಾಡ್ತಾ ಇದ್ದೆ. ಮತ್ತೆ ಮೈಸೂರಿಗೆ DC ಆಫೀಸ್ಗೆಲ್ಲ ನಾವು ಆಫೀಸ್ ಕೆಲಸಗಳೆಲ್ಲ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಮತ್ತು ಹಳ್ಳಿ ಜನಗಳಿಗೆಲ್ಲ ಒಂದಷ್ಟು ಕರ್ಕೊಂಡೋಗಿ ನನ್ನ 91, 92ನಲ್ಲಿ ಕಾವೇರಿ ಗಲಾಟೆ ಇತ್ತು ನೋಡಿ. ಆ ಟೈಮ್ನೆಲ್ಲ ಕರ್ಫ್ಯೂ ಇದ್ದಾಗಲೂ ಕೂಡ ನಾವೆಲ್ಲ ಪೇಪರೆಲ್ಲ ಸೇಲ್ ಮಾಡಿದ್ವಿ. ಅವಾಗ ಮಹಾನಂದಿ ಅಂತ ಬಸವಣ್ಣವ್ರದ್ದು ಮೈಸೂರಿನಿಂದ ಒಂದು ಪತ್ರಿಕೆ ಬರ್ತಾ ಇತ್ತು. ಲ್ಯಾನ್ಸ್ ಡೌನ್, ಇದು KR ಸರ್ಕಲ್ ಈ ಭಾಗದಲ್ಲಿ. ಆ ಭಾಗದಲ್ಲಿ ನಾವು ಪತ್ರಿಕಾ ವಿತರಣೆ ಮಾಡ್ತಾ ಇದ್ವಿ, ಮತ್ತು ಸೇಲ್ ಎಲ್ಲ ಮಾಡ್ತಾ ಇದ್ವಿ ಕಾವೇರಿ ಗಲಾಟಿನಲ್ಲಿ. ಆ ಟೈಮಲ್ಲಿ ಒಂದಷ್ಟು ಆವಾಗಿನಿಂದ ಪೇಪರ್ದ ಅನುಭವ ಮತ್ತು ರೈಟಿಂಗ್ ಅನುಭವ ಎಲ್ಲ ಇತ್ತು. ಆ ಅನುಭವದ ಮೇಲೆ ನಾವು ಈ ಫೀಲ್ಡ್ಗೆ ತುಂಬ ಒಳ್ಳೆ ರೋಚಕವಾದ ಅನುಭವಗಳು. ನಿಮ್ಮ ಮಾತು ಕೇಳಿದರೆ ಇಲ್ಲಿ ಏನೇನು ಕೆಲಸ ಮಾಡ್ತೀರಿ ನೀವು? ಸರ್, ಇಲ್ಲಿ ಎಲ್ಲ ಬರವಣಿಗೆ ಆಯ್ತು. ಈಗ ನಮ್ಮ ಚಾಮರಾಜನಗರದಲ್ಲಿ ರಾಜಶೇಖರ್ ಅವ್ರನ್ನ ಭೇಟಿ ಮಾಡಿಬಿಟ್ರೆ ನಮ್ದು ಈ ಎಲ್ಲ ಸಮಸ್ಯೆಗಳು ಸಾಲ್ವ್, ಅಥವಾ ನಮಗೇನೋ ಒಂದು ಉಪಾಯ ಹೇಳ್ತಾರೆ, ಅಥವಾ ನಮಗೇನೋ ಒಂದು ಮಾರ್ಗ ತೋರಿಸ್ತಾರೆ ಅಂತ ಜನ ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳೋಣ. ಏನೇನು ಅವ್ರಿಗೆ ಸಹಾಯ ಮಾಡ್ತೀರ ನೀವು? ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ, ಮತ್ತು ಅರ್ಜಿಗಳನ್ನು ಬರ್ಕೊಡ್ತೀವಿ. ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ನಮಗೆ ತಿಳಿದ ಮಟ್ಟಿಗೆ ಮಾಡಿಕೊಡ್ತಾ ಇರ್ತೀವಿ. ಕೆಲವು ಕಾನೂನು ವಿಚಾರವಾಗಿ ಸಲಹೆಗಳನ್ನ ಕೊಡ್ತಾ ಇರ್ತೀವಿ. ಆಮೇಲೆ ಕಾನೂನು ಸಲಹೆಗಳು ಇವತ್ತಿದ್ದ ಕಾನೂನು ನಾಳೆಗೆ ಇರಲ್ಲ. ಬದಲಾವಣೆ ಆಗಿದ್ದ ಕಾನೂನಿನ ಬಗ್ಗೆ ಮಾಹಿತಿ ನಿಮಗಿರುತ್ತೆ. ಅಪ್ಡೇಟ್ ಆಗಿರ್ತೀರಿ ನೀವು. ಅಲ್ಪ ಸ್ವಲ್ಪ ಬದಲಾವಣೆನೂ ಆಗಿರ್ತದೆ. ಅವನು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ, ನಮಗೆ ತಿಳಿದ ಜ್ಞಾನದ ಮಟ್ಟಿಗೆ ನಾವು ಮಾಡಿಕೊಡ್ತೀವಿ. ತುಂಬಾ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಈ ಹೊತ್ತಲ್ಲಿ, ಈಗ ಸಂಜೆ ಹೊತ್ತಾಯಿತು, ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಇದೆ, ಆದ್ರೂ ತುಂಬ ಒಂದು ನಗುಮೊಗದಿಂದ, ಶಾಂತ ರೀತಿಯಿಂದ ನೀವು ಹೊರಡ್ತಾ ಇದ್ದೀರಿ. ಈ ಸೈಕಲನ್ನು ಬಳಸ್ತಾ ಇದ್ದೀರಲ್ಲ ನಿರಂತರವಾಗಿ, ಹೆಂಗೆ? ಅದು ಸೈಕಲ್ ಅಂತಂದರೆ ಇವಾಗ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಇರಲಿ ಅಂತ. ಯಾಕಂದರೆ ಈಗ ಮಾಮೂಲಿ ಈಗ ಆಟೋದಲ್ಲಿ ಹೋಗ್ಬೋದು, ಮತ್ತು ವೆಹಿಕಲ್ಸಲ್ಲೆಲ್ಲ ಹೋಗ್ಬೋದು. ಅವೆಲ್ಲ ಒಂದಷ್ಟು ಹೆಲ್ತ್ ಇರೋಕ್ಕಿಲ್ಲ, ಆರೋಗ್ಯವಾಗಿ ಇರೋದಕ್ಕಿಲ್ಲ. ವೆರಿ ಗುಡ್. ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಸೈಕಲ್ ಹೊಡೆಯೋಣ ಅಂತಂದ್ಬಿಟ್ಟು ಸೈಕಲ್ ಹೊಡಿತಾರೆ. ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಗೆ ಇಲ್ಲಿಗೆ? ನಮ್ಮ ಮನೆಗೆ 1.5 ಕಿಲೋ, ಸಿಟಿ ಟೌನ್ ಲಿಮಿಟ್ ಎಲ್ಲ ಇರೋದು 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಿಮ್ಮ ಮೂಲತಃ ಊರು ಯಾವುದು? ಮೂಲತಃ ಚಾಮರಾಜನಗರನೇ. ಪಕ್ಕದಲ್ಲಿ ನಮ್ದು ಗ್ರಾಮಾಂತರ ಇದೆ. ಗ್ರಾಮಾಂತರ ಬಂದು ಸೆಟ್ಲ್ ಆಗಿದ್ರಿ ಎಲ್ಲ ಕೆಲಸಗಳಿಗೆ? ಅಂದ್ರೆ ನಮ್ಮ ಸ್ವಂತ ಊರು ಕೊತ್ತಲವಾಡಿ ಅಂತ ಬರುತ್ತೆ ಪಕ್ಕದಲ್ಲಿ. ಕೊತ್ತಲವಾಡಿ ಗ್ರಾಮದಲ್ಲಿ ನಮ್ಮ ತಾತವ್ರು ತೀರೋದಾಗ, ಆಮೇಲೆ ಈ ಕಡೆಗೆ ನಾವೆಲ್ಲ ಬೈಫರ್ಫೆಕ್ಟ್ ಆಯ್ತೀವಿ, ಅಂದ್ರೆ ವಾಸ ಇರ್ತೀವಿ. ನಮ್ಮ ತಾತ ತೀರೋದಾಗ ನಮ್ಮ ತಂದೆಯವರೆಲ್ಲ ಸಣ್ಣ ಸಣ್ಣ ಮಕ್ಕಳಾಗಿದ್ದಾಗ ಆ ನಂತರ ಇಲ್ಲಿ ಶಿಫ್ಟ್ ಆಗ್ತಾರೆ. ಜಮೀನು ಇದೆಯಾ ಅಲ್ಲಿ? ಜಮೀನು ಅಲ್ಪ ಸ್ವಲ್ಪ ಇದೆ, ಎಲ್ಲ ಇದೆಯಾ? ಎಲ್ಗಾಡುಗಳ ಜಮೀನು ಒಂದಷ್ಟೆಲ್ಲ ಇದೆ. ಅದೆಲ್ಲ ಒಂದಷ್ಟು ಇದಾಗಬೇಕು. ಈಗ ಆಯ್ತು, ಈಗ ದಿನಾಲೂ ನೀವು ಆಫೀಸಿಗೆ ಸೈಕಲ್ ಮೇಲೆ ಹೋಗ್ತೀರಿ, ಬರ್ತೀರಿ. ನಡುವೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋದಾಗ್ಲೂ ಕೂಡ ಬಹುಶಃ ಸೈಕಲ್ ಬಳಸಬಹುದು ನೀವು. ಬೇರೆ ಕಡೆ ಟೌನ್ ಲಿಮಿಟಲ್ಗೆ ಸೈಕಲ್ ಏನು ಯೂಸ್ ಮಾಡಲ್ಲ. ಮನೆನೇ ಹತ್ರ ಇದೆ, ಮತ್ತೆ ನಮಗೆ ಟೌನ್ ಒಳಗೇನೆ ಮನೆ ಇರೋದ್ರಿಂದ, ಸಿಟಿ ಒಳಗೇನೆ ಮನೆ ಇರೋದ್ರಿಂದ ನಿಮ್ಮ ಸ್ನೇಹಿತರು ಏನಂತಾರೆ? ಸ್ನೇಹಿತರೆಲ್ಲ ಖುಷಿ ಪಡ್ತಾರೆ. ಅಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆ ವಿಚಾರಗಳಿವೆ. ಅಂದ್ರೆ ಯಾವುದೇ ಆಗಲಿ ಬಳಕೆ ಮಾಡಿದ್ರೆ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಇದೆ. ಅದು ಆರೋಗ್ಯಕ್ಕೆ ಒಳ್ಳೇದಪ್ಪ,
ಆಮೇಲೆ ನಮಗೆ ಬೇರೆ ಯಾವುದೇ ರೀತಿಯಲ್ಲಿ ಶೋಕಿ ಮಾಡೋ ಮನಸ್ಸೇನಿಲ್ಲ ನಮಗೆ. ನಾವು ಒಳ್ಳೆ ರೀತಿಯಲ್ಲಿ ಇರೋರು ನಾವು ಅಂತ 4 ಮಾತು ಹೇಳ್ತೀರಿ. ಮೇಲಾಗಿ ಜಗತ್ತನ್ನು ನೋಡಿದಿರಿ ನೀವು, ಪತ್ರಿಕೆಗಳ ಮೂಲಕವಾಗಿ ಆಗಲಿ, ಪತ್ರಿಕೆಗಳನ್ನು ವಿತರಣೆ ಮಾಡಿ ಆಗಲಿ, ಅಥವಾ ಬರೆದು ಆಗಲಿ, ನ್ಯೂಸ್ ಎಲ್ಲ ಅನೇಕ ವಿಚಾರಗಳು ಗೊತ್ತಿವೆ ನಿಮಗೆ. ನ್ಯೂಸ್ ಎಲ್ಲ ರೈಟಿಂಗ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ವಿ. ಆ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ನ್ಯೂಸ್ನ ನಾವು ಬರೆದ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು ಕೊಡ್ತಿದ್ರಿ. ಅದು ಹೋಗಿ ಅಲ್ಲಿ ಅವರು ಸರಿ ಮಾಡ್ಬೇಕು. ಮತ್ತೆ 89, 88 ಅಂತಂದಾಗ ಇವತ್ತೊಂಥರ ಮೊಬೈಲು, ಫೋನು, ಮತ್ತೆ ಇಮೇಲು, ಮತ್ತೆ ಫ್ಯಾಕ್ಸ್ ಏನು ಇರಲಿಲ್ಲ. ನೀವು ಅನುಭವ ಆಗಿರ್ತದೆ ನಿಮಗೂ ಕೂಡ. ಗೊತ್ತು. ನಾವು ನಮ್ಮ ರೈಟ್ರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ವರದಿಗಾರೊಬ್ರು ಬರ್ಕೊಟ್ರೆ ನಾವು ಬಸ್ಸಲ್ಲಿ ಹೋಗ್ಬಿಟ್ಟು ತಗೊಂಡೋಗಿ ಕೊಡ್ತೀವಿ. ನಾವು ಬಸ್ಸಲ್ಲಿ ಹೋದಾಗ ನಮಗೆ ಅವಾಗ 20 ರೂಪಾಯಿ ಕೊಡೋರು, ಹೋಗಿ ಬರೋ ನೋಡಿ ಹೆಂಗೆ ಹೋಗಿ ಕೊಟ್ಟು ಬರೋದು ಆಗಲಿ, ಸುದ್ದಿಗಳನ್ನು ಕೊಡೋದು ಎಲ್ಲ ಇರ್ತಿತ್ತು. ಅಲ್ಲಿ ಮಹಾನದಿ ಆಫೀಸ್ಗೂ, ಆಂದೋಲನ ಆಫೀಸ್ ಮಾಡ್ತಿದ್ರಿ, ಸಂಕ್ರಾಂತಿ ಆಫೀಸ್ಗೂ ಹೋಗ್ಬಿಟ್ಟು ಕೊಡ್ತಾ ಇದ್ವಿ. ಈಗ ಈ ಚಾಮರಾಜನಗರದಲ್ಲಿ ಸೈಕಲ್ ಓಡಿಸೋರು ಹೆಂಗಿದ್ದಾರೆ, ಜನಗಳು ಬಳಸ್ತಾ ಇದ್ದಾರಾ? ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆಲ್ಲ ಸೈಕಲ್ ಓಡಿಸೋರು ರೈತಾಪಿ ಬಿಟ್ಟು ಇನ್ಯಾರು ಸಿಟಿ ಲಿಮಿಟ್ ಅಲ್ಲಿ ಯಾರು ಓಡಿಸ್ತಾ ಇಲ್ಲ. ಅದರಲ್ಲೂ ಪರವಾಗಿಲ್ಲ, ರೈತಾಪಿ ಜನ ಆದರೂ ಅಟ್ಲೀಸ್ಟ್ ಈಗ ಪ್ರತಿಯೊಂದು ಆಧುನಿಕೀಕರಣ ಹಳ್ಳಿಗೂ ವ್ಯಾಪಿಸಿದೆ ಅಂತ ಹೇಳ್ತೀವಿ ನಾವು. ಆದ್ರೆ ಅವರು ತಮ್ದೇನು ಮೂಲ ಕಸುಬು ಇದೆ ಅದ್ರ ಜೊತೆಗೆ ಎಷ್ಟು ಸಹಾಯಕ್ಕೆ ಬರ್ತದೆ, ಸೈಕಲ್ ಅನ್ನು ಹೆಂಗ್ ಬಳಸಬಹುದು ಅಂತ ಅನ್ನೋದನ್ನ ಬಳಸ್ತಾ ಇದಾರಲ್ಲ ಪುಣ್ಯಕ್ಕೆ. ಅಲ್ಲ ಏನಂತಂದ್ರೆ ಅವರು ಜಮೀನಿಗೆ ಹೋದಾಗ ಮಾಡಿದಾಗ ಅವರೆಲ್ಲ ಒಂದಷ್ಟು ಹಳ್ಳಿ ಗ್ರಾಮಾಂತರ ಲಿಮಿಟ್ ಅಲ್ಲಿ, ಮತ್ತೆ ಕೆಲವರು ಇವಾಗ ಪ್ರೆಸ್ಟೀಜ್ ಅನ್ನೋದು ಶುರು ಆಗ್ಬಿಟ್ಟಿದೆ. ನೀವು ಸ್ಕೂಟ್ರು ಓಡಿಸ್ಬಿಟ್ರಿ, ನಾನು ಕಾರ್ ಓಡಿಸ್ಬಿಟ್ಟೆ, ನಾನು ವೆಹಿಕಲ್ಸ್ ಉಪಯೋಗಿಸ್ತಾ ಇದ್ದೀನಿ, ಇನ್ನೊಬ್ರು ನಾವು ಮಾಡೋಣ ಅಂತ, ನಿಮ್ಗಿಂತ ನಾನೇನ್ ಕಮ್ಮಿ ಅಂದ್ಬಿಟ್ಟು ಏನಿಲ್ಲ ನಾವು ಅಂತ ಅಂದ್ಬಿಟ್ಟು ಕಾಂಪಿಟೇಷನ್ಗೆ ಸ್ಕೂಟರ್ ತಗೊಂಡು ಕಾರ್ ತಗೊಂಡು ತಿರ್ಗಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಈ ಚಾಮರಾಜನಗರದಲ್ಲಿ ನಿಮ್ಮನ್ನು ನಿಲ್ಲಿಸಿ ಮಾತಾಡ್ಸಿದ್ದೀನಿ ಅಂದ್ರೆ ನಿಮ್ಗೆ ಈ ಸೈಕಲ್ ಬಳಕೆಯ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮೈಸೂರು ಆಕಾಶವಾಣಿಯಿಂದ ಪ್ರಸಾರ ಆಗುತ್ತೆ. ಆ ಕಾರ್ಯಕ್ರಮವನ್ನು ದಯವಿಟ್ಟು ನೀವು ಕೂಡ ಕೇಳಿ. ಸೈಕಲ್ ಸವಾರಿ ಮಾತಿನ ಲಹರಿ ಅಂತ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯನ್ನ ನಾನು ನಿಮ್ಗೆ ಹೇಳ್ತೀನಿ, ಕೇಳಿ. ನಮ್ದು ಕೀಪ್ಯಾಡ್ ಮೊಬೈಲ್ ಅಲ್ಲಿ ಕೂಡ 100.6 ನೀವು ಪ್ರಯತ್ನ ಮಾಡಿದ್ರೆ ಕೇಳಬಹುದು. ಪ್ರಯತ್ನ ಮಾಡಿ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.